ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಪ್ರಶ್ನೆ 1. ಯೇಸು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ದೊಡ್ಡ ಹನಿಗಳು ಪಾದಿಯಲ್ಲಿ ಏನು ಬಿದ್ದವು? ನಿಮ್ಮ ಆಪ್ಷನ್ಸ್: ಎ ಬೆವರು, ಬಿ ಕಣ್ಣೀರು, ಸಿ ರಕ್ತ, ಡಿ ಬೆವರು ರಕ್ತದ ಹನಿಗಳಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆವರು ರಕ್ತದ ಹನಿಗಳಾಗಿ. ಪ್ರಶ್ನೆ 2. ಯೇಸುವಿನ ಹಾಗೆ ನೀರಿನ ಮೇಲೆ ನಡೆಯಬೇಕೆಂದು ಇಚ್ಛೆಪಟ್ಟ ಶಿಷ್ಯ ಯಾರು? ನಿಮ್ಮ ಆಪ್ಷನ್ಸ್: ಎ ಮತ್ತಾಯ, ಬಿ ಪೇತ್ರ, ಸಿ ಯಾಕೋಬ, ಡಿ ತೋಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೇತ್ರ. ಪ್ರಶ್ನೆ 3. ಯೆರೂಸಲೇಮ್ ಪಟ್ಟಣವನ್ನು ಯೇಸು ಜಯಘೋಷದೊಡನೆ ಪ್ರವೇಶಿಸಿದಾಗ ಆತನು ಯಾವುದನ್ನು ಏರಿ ಬಂದನು? ನಿಮ್ಮ ಆಪ್ಷನ್ಸ್: ಎ ಒಂಟೆ, ಬಿ ಕತ್ತೆ, ಸಿ ಆನೆ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತೆ. ಪ್ರಶ್ನೆ 4. ಮದುಮಗನನ್ನು ಎದುರುಗೊಳ್ಳಲು ಬಂದಂತಹ 10 ಮಂದಿ ಕನ್ನಿಕೆಯರಲ್ಲಿ ಎಷ್ಟು ಜನ ಬುದ್ಧಿವಂತರು? ನಿಮ್ಮ ಆಪ್ಷನ್ಸ್: ಎ 5, ಬಿ 10, ಸಿ 4, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5. ಪ್ರಶ್ನೆ: ಸ್ನಾನಿಕನಾದ ಯೋಹಾನನು ಅಡವಿಯಲ್ಲಿ ಏನನ್ನು ತಿನ್ನುತ್ತಿದ್ದನು? ನಿಮ್ಮ ಆಪ್ಷನ್ಸ್: ಎ ಮಿಡತೆ, ಬಿ ಜೇನು, ಸಿ ಮಿಡತೆ ಮತ್ತು ಕಾಡು ಜೇನು, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಡತೆ ಮತ್ತು ಕಾಡು ಜೇನು. ಪ್ರಶ್ನೆ: ಅಡವಿಯಲ್ಲಿ ಕೂಗುವವನ ಶಬ್ದವದೆ, ಇದು ಯಾರನ್ನು ಕುರಿತು ಹೇಳಿದ್ದು? ನಿಮ್ಮ ಆಪ್ಷನ್ಸ್: ಎ ಯೋಹಾನ, ಬಿ ಪೇತ್ರ, ಸಿ ಸ್ನಾನಿಕನಾದ ಯೋಹಾನ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನಾನಿಕನಾದ ಯೋಹಾನ. ಪ್ರಶ್ನೆ 7. ಸರ್ಪ ಸಂತಾನವೇ ಎಂದು ಸ್ನಾನಿಕನಾದ ಯೋಹಾನನು ಯಾರನ್ನು ಕುರಿತು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಸುಂಕ ವಸೂಲಿಗಾರರು ಕುರಿತು, ಬಿ ಫರಿಸಾಯರು ಮತ್ತು ಸದ್ದುಕಾಯರ ಕುರಿತು, ಸಿ ಜನರ ಕುರಿತು, ಡಿ ಮಹಾಯಾಜಕರ ಕುರಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫರಿಸಾಯರು ಮತ್ತು ಸದ್ದುಕಾಯರು. ಪ್ರಶ್ನೆ 8. ನಜರೇತಿನಿಂದ ಏನಾದರೂ ಒಳ್ಳೆಯದು ಬರುವುದೋ ಎಂದು ಯಾರು ಹೇಳಿದರು? ಆಪ್ಷನ್ಸ್: ನತಾನಿಯೇಲ್, ಪೇತ್ರ, ಸ್ನಾನಿಕನಾದ ಯೋಹಾನ, ಸುಂಕ ವಸೂಲಿಗಾರರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನತಾನಿಯೇಲ್. ಪ್ರಶ್ನೆ 9. ಗೆತ್ಸೆಮನೆ ತೋಟವು ಯಾವ ಹಳ್ಳಿಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕಿದ್ರೋನ್, ಬಿ ಕಾನಾ, ಸಿ ಯೋರ್ದಾನ್, ಡಿ ನಜರೇತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿದ್ರೋನ್. ಮುಂದಿನ ಪ್ರಶ್ನೆ: ಕುಷ್ಠರೋಗದಿಂದ ವಾಸಿಯಾದವರಲ್ಲಿ ಎಷ್ಟು ಮಂದಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಿದರು? ನಿಮ್ಮ ಆಪ್ಷನ್ಸ್: ಎ 1, ಬಿ 2, ಸಿ 8 ಜನ, ಡಿ 5 ಜನ. ಸರಿಯಾದ ಉತ್ತರ ಆಪ್ಷನ್ ಎ 1. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.